ದೃಷ್ಟಿ ಬಿಟ್ಟು ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ನೇತ್ರ ಬಾಗಿಲು ಹಾಕೊಂಡ್ಬಿಟ್ಟಿರ್ತಾಳೆ. ಆಗ ದೃಷ್ಟಿ ನೇತ್ರಮ್ಮೋರೆ ಬಾಗಿಲು ತೆಗೀರಿ ಅಂತ ಬಾಗಿಲು ತಟ್ತಾ ಇರ್ತಾಳೆ. ಅದನ್ನು ನೋಡ್ತಾ ಇರ್ತಾನೆ ದತ್ತ. ಆಗ ನೇತ್ರ ಕೋಪದಿಂದ ಬಾಗಿಲು ತೆಗೆದು ದೃಷ್ಟಿ ಕತ್ನ ಹಿಡಿದು ತಳ್ಳಿಬಿಟ್ಟು, ನಾನು ಬೇಕಾಗಿರೋ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ, ಬೇಡ ಅಂತ ನಿನಗೆ ಹೇಳಿಲ್ವೇನೆ, ನಾನೇನು ಚಿಕ್ಕ ಹುಡುಗಿಯಲ್ಲ, ಯಾಕೆ ನನಗೆ ಈ ಥರ ಜೀವ ಹಿಂಡ್ತಾ ಇದೆಯಾ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿದ ದತ್ತ ಮೇಲಿಂದ ಸ್ಟೆಪ್ ಇಳ್ಕೊಂಡು ಕೆಳಗಡೆ ಬಂದು, ಚೋಟು ಏನಾಯ್ತು ಅಂತ ಕೇಳ್ತಾನೆ. ಆಗ ಅವಳು, ನೋಡಿ ಬ್ರೋ, ನಾನು ಬಾಗಿಲು ಹಾಕೊಂಡು ಒಳಗಡೆ ಇದ್ರೂ ಏನಾಯ್ತು ಅಂತ ನನ್ನ ಜೀವ ಹಿಂಡ್ತಿದ್ದಾಳೆ, ನನಗೇನೂ ಆಗಿಲ್ಲ, ನನ್ನ ಪ್ರಶ್ನೆ ಮಾಡಬೇಡ ಅಂತ ಬೇಡ್ಕೊಂಡ್ರು, ನನ್ನ ಟಾರ್ಚರ್ ಮಾಡ್ತಿದ್ದಾಳೆ ಬ್ರೋ, ನನ್ನ ಸವಸಕ್ಕೆ ಬರಬೇಡ ಅಂತ ಎಷ್ಟೊಂದು ಸಲ ಇವಳಿಗೆ ವಾರ್ನ್ ಮಾಡಿದ್ದೀನಿ, ಆದರೂ ನನ್ನ ಜೊತೆ ಬರ್ತಾನೆ ಇರ್ತಾಳೆ ನನ್ನ ವಿಚಾರಕ್ಕೆಲ್ಲ. ನೀನು ಅವಳನ್ನ ಮದುವೆ ಆಗಿ ನಮ್ಮನ್ನು ಕಷ್ಟಕ್ಕೆ ಸಿಗಾಕ್ಸ್ತಿದ್ಯಾ, ನೀನು ಅವಳನ್ನ ದೂರ ಇರೋಕ್ಕೆ ಕೇಳು ಬ್ರೋ, ನನ್ನ ಸಹವಾಸಕ್ಕೆ ಬರೋದು ಬೇಡ ಬ್ರೋ ಇವಳು ಅಂತ ಹೇಳ್ತಾಳೆ. ಆಗ ದೃಷ್ಟಿ, ಅದು ಏನು ಅಂದರೆ ಅಂತ ಹೇಳಕ್ಕೆ ಹೋಗ್ತಾಳೆ. ಆಗ ದತ್ತ ಅವಳ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಶರಾವತಿ ಮತ್ತು ಚಿನ್ಮಯ್ ನಡುವೆ ಮಾತುಕತೆ ನಡೀತಾ ಇರುತ್ತೆ. ಆಗ ಶರಾವತಿ ಚಿನ್ಮಯ್ಗೆ, ಅವನೇನು ಮಾಡಿದ್ದಾನೆ ನಿನಗೆ, ನೀನು ಯಾಕೆ ಅವನ್ನ ದ್ವೇಷ ಮಾಡ್ತಿದ್ಯಾ, ಅಂತ ಅನ್ಯಾಯ ಏನು ಮಾಡಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ಗ್ಯಾರೇಜಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ದತ್ತ ಅಂಡರ್ವರ್ಲ್ಡ್ನಲ್ಲಿ ಹಾಹಾಕಾರ ಎಬ್ಸಿದಾನೆ. ಅವನು ಆಗ ಬಿರುಗಾಳಿ ಎಬ್ಸಿದಾಗ ಸತ್ತವನು ನನ್ನ ತಂದೆ, ಜೊತೆಗೆ ನಮ್ಮ ಅಮ್ಮನ ಕೂಡ ಕಳ್ಕೊಂಡೆ, ಅಪ್ಪ ಅಮ್ಮನ್ನ ಇಬ್ಬರನ್ನು ಒಟ್ಟಿಗೆ ಕಳ್ಕೊಂಡಿದ್ದು ನಾನು ಅನಾಥ ಆದೆ, ಹಾಗಾಗಿ ನನಗೆ ಅವನ ಮೇಲೆ ದ್ವೇಷ, ಅವನ್ನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ನೀವು ನನ್ನ ಜೊತೆ ಕೈ ಜೋಡಿಸಿ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ, ಅವನೇನು ಮಾಡ್ತೀನಂತ ನೋಡ್ತಾ ಇರಿ ಅಂತ ಹೇಳ್ತಾನೆ. ಆಗ ಶರಾವತಿ, 8 ವರ್ಷ ನಾನು ಅವನ್ನ ನೆರಳಿಸಿದ್ದೀನಿ, ನನ್ನ ಇಷ್ಟಕ್ಕೆ ತಕ್ಕಂತೆ ಅವನ್ನ ಕುಣಿಸಿದ್ದೀನಿ, ಆಟ ಆಡಿಸಿದ್ದೀನಿ, ಆದರೆ ಪ್ರತಿ ಸಲ ನಾನೇ ಗೆದ್ದಿದ್ದೀನಿ. ಈಗ ಆ ದೃಷ್ಟಿನ ಮದುವೆ ಆದಾಗಿಂದ ಅದು ಆಗ್ತಾನೇ ಇಲ್ಲ, ನಾನು ಈಗ ಗೆಲ್ಲೋಕೆ ಆಗ್ತಾನೇ ಇಲ್ಲ. ಈಗ ದೃಷ್ಟಿ ಅವನಿಗೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾಳೆ. ಮೊದಲು ಆ ದೃಷ್ಟಿನ ಮಟ್ಟ ಹಾಕಬೇಕು, ಆಮೇಲೆ ದತ್ತುನ ವಿಚಾರಿಸ್ಕೋತೀನಿ. ಅದಕ್ಕೆಲ್ಲ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ನಾನು ನಿನ್ಗೆ ಅದನ್ನು ಹೇಳ್ತೀನಿ, ನೀನು ನಾನು ಇಬ್ಬರು ಸೇರಿಕೊಂಡು ಅವಳಿಗೆ ಒಂದು ಮಟ್ಟ ಮಾಡೋಣ ಅಂತ ಮಾತಾಡ್ಕೋತಾರೆ. ನಂತರ ದತ್ತ ದೃಷ್ಟಿ ಕೈನ ಹೇಳ್ಕೊಂಡು ರೂಮ್ ಹತ್ರ ಬರ್ತಾ ಇರ್ತಾನೆ. ಬಿಡ್ರಿ, ಕೈ ನೋವ್ತಾ ಇದೆ ಅಂತ ಎಷ್ಟು ಕೇಳಿದ್ರು ಬಿಡೋದೇ ಇಲ್ಲ. ನಂತರ ರೂಮಲ್ಲಿ ತೊಗೊಂಡು ಹೋಗ್ಬಿಟ್ಟು ತಳ್ಳಿ, ನಾನು ನಿನ್ನ ಸಹಿಸ್ಕೊಂಡಿದ್ದೀನಿ, ನೀನು ಮಾಡೋ ಕಿರಿಕೆಲ್ಲ ಸಹಿಸ್ಕೋತಾ ಇದ್ದೀನಿ ಅಂದರೆ ಅದನ್ನೆಲ್ಲ ಮನೆಯವರು ಸಹಿಸ್ಕೋಬೇಕು ಅಂತ ಏನಿಲ್ಲ, ನೀನು ಕೊಟ್ಟಿರೋ ಸಲಿಗೆನ ಸದ್ರ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ಆಗ ಅವಳು, ಅದು ನೇತ್ರಮ್ಮವರು ತುಂಬ ಕೋಪ ಮಾಡ್ಕೊಂಡಿದ್ರು, ಅದರಿಂದ ಅಳ್ತಾ ಇದ್ರು, ಅದಕ್ಕೆ ನಾನು ಏನಾಯ್ತಂತ ವಿಚಾರಿಸಕ್ಕಂತ ಹೋದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅವನು, ಸಾಕು ಮುಚ್ಚು ಬಾಯಿ, ಪದೇ ಹೇಳ್ತಾನೆ ಇದ್ದೀನಿ, ನಮ್ಮ ಅಕ್ಕ ತಂಗಿರ ಕಣ್ಣಲ್ಲಿ ನೀರು ಬರಕ್ಕೆ ನೀನು ಕಾರಣ ಆಗಬೇಡ ಅಂತ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ ಅಂತ ಕೇಳ್ತಾನೆ. ನಂತರ ದತ್ತ, ಈ ಕಂತೆ ಪುರಾಣ ಎಲ್ಲ ನನ್ನ ಹತ್ರ ಹೇಳ್ಬೇಡ, ವಾದ ಮಾಡಕ್ ಬರಬೇಡ ನನ್ನ ಹತ್ರ ಯಜಮಾಂತಿ, ಸಾಕು ಇಲ್ಲಿಗೆ ಇದೆಲ್ಲ ನಿಲ್ಸು ಅಂತ ಹೇಳ್ತಾನೆ. ಆಗ ದೃಷ್ಟಿ, ಅವಳು ನನ್ನ ನಾದ್ನಿರಿ ಅದಕ್ಕೆ ಅಂತ ಹೇಳ್ತಾಳೆ. ಆಗ ಅವನು, ಅವಳು ಒಪ್ಕೊಂಡ್ರೆ ಮಾತ್ರ ನೀನು ಅವಳು ನಿನ್ನಾದ್ನಿ, ನೀನು ಅವಳತ್ಕೆ, ಇಲ್ಲ ಅಂದ್ರೆ ಅದ್ಯಾವುದೂ ಅಲ್ಲ, ನಿನ್ನನ್ನು ನೀನೇನು ಅನ್ಕೊಂಡಿದ್ಯಾ, ನಿನಗೆ ಮಾತ್ರ ಅವಳ ಬಗ್ಗೆ ಕಾಳಜಿ ಇದ್ದೆ ಅಂತಾನಾ, ಅಮ್ಮ ಮನೇಲಿಲ್ಲ ಅಂದ ಮಾತ್ರಕ್ಕೆ ಅವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತಾನಾ, ಅವಳಿಗೆ ದುಃಖ ಆದರೆ ಅದನ್ನ ಅವಳೇ ಬಂದು ಇಟ್ಕೋತಾಳೆ, ಅದಕ್ಕೆ ಕಾಲಾವಕಾಶ ಮಾಡ್ಕೊಳ್ಬೇಕು, ಅದನ್ನ ನೀನು ಕಲ್ತ್ಕೋ. ನೋಡು ಯಜಮಾಂತಿ, ದುಃಖ ಆದರೆ ಯಾರೇ ಆದರೂ ತಕ್ಷಣಕ್ಕೆ ಹೇಳ್ಕೊಳ್ಳಲ್ಲ, ಮೊದಲು ತಮ್ಮನಿಗೆ ತಾವು ಸಮಾಧಾನ ಮಾಡ್ಕೋತಾರೆ, ಆಮೇಲೆ ಬಂದು ಹೇಳ್ಕೋತಾರೆ, ಅದಕ್ಕಾದ್ರೂ ಸ್ವಲ್ಪ ಟೈಮ್ ಕೊಡು. ಚೋಟು ಹೇಳಿದ್ದು ನಿನಗೆ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ, ಇನ್ಮೇಲೆ ನೀನು ಚೋಟು ಉಸಾಬರಿಗೆ ಹೋಗ್ಬಾರ್ದು, ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಅಂತಾನೆ. ಆಗ ಅವಳು, ಅಲ್ಲರಿ, ನಾನು ಇದನ್ನ ಮನೆ ಸೊಸೆಯಾಗಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವನು, ಮುಚ್ಚು ಬಾಯಿ, ನಾನು ನಿಮ್ಗೆ ಒಳ್ಳೆ ಹೆಂಡತಿಯಾಗಿ ಮನೆಗೆ ಸೊಸೆಯಾಗಿ ಅಂತ ಯಾವಾಗ್ಲೂ ಇದೇ ಕತೆ ಹೇಳ್ತಾನೆ ಇರ್ತೀಯಲ್ಲ, ಮದ್ವೆ ಆದಾಗಿಂದ ನಮ್ಮ ಅಕ್ಕ ತಂಗಿರ ಮನ್ಸನ್ನ ಗೆಲ್ಲಕ್ಕಾಗಿಲ್ಲ, ಒಳ್ಳೆ ಸೊಸೆ ಒಳ್ಳೆ ಹೆಂಡತಿ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ಬಂದ ಶರಾವತಿ ಇದನ್ನ ಕೇಳಿಸ್ಕೋತಾಳೆ. ನಂತರ ಮನ್ಸಲ್ಲಿ, ಗೆದ್ದೆ ಅಂತ ಬೀಗ್ಬೇಡ ದೃಷ್ಟಿ, ನಿನ್ ಗೆದ್ಮೇಲೆ ನಿನ್ಗೆ ನೋವು ಕೊಡಕ್ಕಂತ ನಾನು ಮತ್ತೆ ಮೇಲೆ ಹೇಳ್ತೀನಿ, ಇದು ಈಗ ಆರಂಭ ಆಗಿದೆ, ಮುಂದೆ ಇದು ಅಬ್ಬರ ಆಗತ್ತೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ನಂತರ ದತ್ತ, ಈಗ ಹೇಳಿರೋದು ಅರ್ಥ ಆಯ್ತು ತಾನೆ, ಇನ್ನೊಂದ್ಸಲ ಇದೆಲ್ಲ ಇಟ್ಕೋಬೇಡ ಅಂತ ರೇಗಿ ಸುಮ್ಮನಾಗ್ಬಿಡ್ತಾನೆ. ಮತ್ತೆ ರಾತ್ರಿ ದೃಷ್ಟಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗ ಮನಸ್ಸಲ್ಲಿ, ಅಲ್ಲ ನಂದೋರೆ, ಅಕ್ಕ ತಂಗಿ ಅಂತ ಬಂದ್ಬಿಟ್ರೆ ಯಾವ್ದು ತಪ್ಪು ಯಾವ್ದು ಸರಿ ಯಾವುದನ್ನು ಯೋಚನೆ ಮಾಡಲ್ಲ, ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ, ಆದರೆ ಅವ್ರ ಅಕ್ಕ ತಂಗಿರೇ ನಂದೋರೆನ ಎಷ್ಟು ದ್ವೇಷ ಮಾಡ್ತಾರೆ,
ಅವರು ಈ ಥರ ಅಂತ ನಾನು ಅವ್ರಿಗೆ ಹೇಳೋಕ್ಕೂ ಆಗ್ತಿಲ್ಲ, ಮನಸ್ಸೊಳಗಡೆನೂ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಒಂದು ಮಾತು, ನಾನು ನೇತ್ರಮ್ಮ ಅವ್ರ ಜೊತೆ ಯಾಕೆ ಆ ಥರ ನಡ್ಕೊಂಡೆ ಅಂತ ಕೇಳಿದರೆ ಅವ್ರಿಗೂ ಅರ್ಥ ಆಗ್ತಾ ಇತ್ತು. ಹಿಂಗೆ ಅನ್ಕೋಬೇಕಾದ್ರೆ ನೇತ್ರ ರೆಡಿಯಾಗಿ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತಾಳೆ. ಅವಳನ್ನ ನೋಡಿ ಈಗ ಕೇಳಲಾ ಬೇಡವಾ ಅಂತ ಮನಸ್ಸಲ್ಲೇ ಅನ್ಕೋತಾಳೆ. ಕೇಳಿದರೆ ಮತ್ತೆ ಇವರು ನನಗೆ ಬೈತಾರೆ, ಅವ್ರ ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೋತಾ ನಿಂತಿರ್ತಾಳೆ. ಆಗ ನೇತ್ರ ಅಲ್ಲಿಂದ ಕೆಳಗಡೆ ಹೋಗ್ಬಿಡ್ತಾಳೆ. ಇವಳು ಅವಳನ್ನ ಹಿಂದೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಹೀಗೆ ನೋಡ್ತಾ ಇರಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.